ಒಮ್ಮೆ ಬ್ರಹ್ಮಣನ ಮನೆಗೆ ದಾರಿದ್ರ್ಯ ಪರಮಶಿವ ಪಾರ್ವತಿಗೆ ಶರಣಾಗಿ ಕೇಳಿದಾಗ ಅವರು ಹೇಳುತ್ತಾರೆ, ಮಾರ್ಗಶಿರ ಲಕ್ಷ್ಮೀ ವ್ರತವನ್ನು ಮಾಡು, ಶ್ರೀದೇವಿ ನಿನ್ನ ಗೃಹಕ್ಕೆ ಸದಾಕಾಲ ಬರುವುದು ಎಂದು ಹೇಳುತ್ತಾರೆ. ಆಗ ಬ್ರಹ್ಮಣ ದಂಪತಿಗಳು ವ್ರತ ಮಾಡಿದ ನಂತರ ಅವರ ಮನೆಗೆ ಧನ, ಪುತ್ರ, ಅನ್ನ, ಐಶ್ವರ್ಯ ಎಲ್ಲವೂ ಬರುತ್ತದೆ ಎಂದು ಗ್ರಂಥಗಳಲ್ಲಿ ವಿವರಿಸಲಾಗಿದೆ. ಒಂದನೆಯದು ದಾರಿದ್ರ್ಯ ನಾಶ, ಎರಡನೆಯದು ಸೌಖ್ಯ ಸೌಭಾಗ್ಯ, ಮೂರನೆಯದು ಗೃಹಸ್ಥರಲ್ಲಿ ಏಕಾಗ್ರತೆ, ನಾಲ್ಕನೆಯದು ಧನಾಭಿವೃದ್ಧಿ. ಮಾರ್ಗಶಿರ ಪ್ರತಿ ಶುಕ್ರವಾರ, ಅತಿ ಸಾಮಾನ್ಯವಾಗಿ 5 ಶುಕ್ರವಾರಗಳಲ್ಲಿ ಲಕ್ಷ್ಮೀ ವ್ರತ ಮಾಡಬೇಕು ಎಂದು ಗ್ರಂಥಗಳಲ್ಲಿ ಹೇಳಲಾಗಿದೆ. ವೇದ ಪುರಾಣ ಪ್ರಕಾರ ಯಾವುದೇ ವ್ರತವನ್ನು 3 ಅಥವಾ 5 ಅಥವಾ 9 ಅಥವಾ 11 ಅಥವಾ 21 ಅಥವಾ 48 ಅಥವಾ 108 ಬಾರಿ ಮಾಡಬೇಕು ಎಂದು ಹೇಳಲಾಗಿದೆ. ಎಷ್ಟು ದಿನ ಮಾಡಬೇಕು ಎಂಬುದು ನಿಮ್ಮ ಆಯ್ಕೆ.